ಈಗ ಮೊದಲನೇ ಸೆಂಟೆನ್ಸ್ ಹೀಗಿದೆ. ನಿಮಗೆ ಏನು ಅಡುಗೆ ಮಾಡಬೇಕು. ನಿಮಗೆ ಏನು ಅಡುಗೆ ಮಾಡಬೇಕು. ಅದು ಇಂಗ್ಲೀಷಲ್ಲಿ ಹೀಗಿದೆ. ವಾಟ್ ಶುಡ್ ಯು ಕುಕ್. ವಾಟ್ ಶುಡ್ ಯು ಕುಕ್ ಅಥವಾ ವಾಟ್ ಶುಡ್ ಐ ಕುಕ್ ಫಾರ್ ಯು. ವಾಟ್ ಶುಡ್ ಐ ಕುಕ್ ಫಾರ್ ಯು. ನಮ್ಗೆ ಹೇಗೆ ಬೇಕೋ ಹಾಗೆ ಸುಲಭವಾಗಿ ಇಂಗ್ಲೀಷ್ ಮಾತಾಡ್ಬೋದು. ನಾವು ಡೈಲಿ ಮನೇಲಿ ಏನು ಮಾತಾಡ್ಕೊತೀವೋ ಅದನ್ನೇ ಸುಲಭವಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಎರಡನೇ ಸೆಂಟೆನ್ಸ್ ಹೀಗಿದೆ. ನನಗೆ ತುಂಬ ನೋವಾಗಿದೆ. ನನಗೆ ತುಂಬ ನೋವಾಗಿದೆ. ಇದನ್ನು ಇಂಗ್ಲೀಷಲ್ಲಿ ಐ ಆಮ್ ವೆರಿ ಪೇಯ್ನ್ಡ್. ಐ ಆಮ್ ವೆರಿ ಪೇಯ್ನ್ಡ್. ಅದನ್ನು ಇನ್ನೊಂದು ಥರನೂ ಹೇಳ್ಬೋದು. ಐ ಆಮ್ ವೆರಿ ಹರ್ಟ್. ಐ ಆಮ್ ವೆರಿ ಹರ್ಟ್. ಅದನ್ನು ಐ ಆಮ್ ವೆರಿ ಹರ್ಟ್ ಅನ್ನೋದನ್ನು ಯಾವಾಗ ಹೇಳ್ತೀವಿ ಅಂದರೆ, ಈಗ ಯಾರಾದರೂ ಮನಸ್ಸಿಗೆ ನೋವು ಮಾಡಿರ್ತಾರಲ್ಲ, ಅದನ್ನು ಐ ಆಮ್ ವೆರಿ ಹರ್ಟ್, ಅವರಿಂದ ನನಗೆ ತುಂಬ ನೋವಾಯಿತು ಅವ್ರ ಮಾತಿಂದ ಅನ್ನೋದನ್ನು ಐ ಆಮ್ ವೆರಿ ಹರ್ಟ್. ಅದೇ ಐ ಆಮ್ ವೆರಿ ಪೇಯ್ನ್ಡ್ ಅನ್ನೋದನ್ನು ಗಾಯನೋ ಅಥವಾ ಎಲ್ಲಾದರೂ ಬಿದ್ದಾಗ ನೋವಾಗುತ್ತಲ್ಲ, ಅದಕ್ಕೆ ಐ ಆಮ್ ವೆರಿ ಪೇಯ್ನ್ಡ್ ಅಂತ ಹೇಳ್ಬೋದು. ಮೂರನೇ ಸೆಂಟೆನ್ಸ್ ಹೀಗಿದೆ. ನಾನು ತುಂಬ ಧೈರ್ಯ ಹೇಳಿದೆ. ನಾನು ತುಂಬ ಧೈರ್ಯ ಹೇಳಿದೆ. ಇದನ್ನು ಇಂಗ್ಲೀಷಲ್ಲಿ ಐ ಸೆಡ್ ವೆರಿ ಬ್ರೇವ್ಲಿ. ಐ ಸೆಡ್ ವೆರಿ ಬ್ರೇವ್ಲಿ. ನಾನು ತುಂಬ ಧೈರ್ಯ ಹೇಳಿದೆ ಅನ್ನೋ ಸೆಂಟೆನ್ಸ್ನ ಐ ಸೆಡ್ ವೆರಿ ಬ್ರೇವ್ಲಿ. ಐ ಸೆಡ್ ವೆರಿ ಬ್ರೇವ್ಲಿ. ಇದನ್ನು ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಆದರೆ ಇನ್ನೂ ಹೆಚ್ಚಿನ ವೀಡಿಯೋಸ್ ನಿಮಗೆ ತಲುಪ್ತವೆ. ಥ್ಯಾಂಕ್ ಯು.